ಧನುರಾಶಿಗೆ ಬಂದ್ಬಿಡೋಣ. ಧನುರಾಶಿಗೆ ಬಂದಿರತಕ್ಕಂಥವ್ರು ಏನು ಅಂದರೆ ಈ ಸಲ ಭಾಳ ಚೆನ್ನಾಗಿದೆ, ಅನುಕೂಲವಾಗಿದೆ. ಹೊಸ ಸ್ಥಾನ ಪರ್ಯಟನ ಆಗ್ತಕ್ಕಂಥ ಅವಕಾಶ, ಹೊಸ ಮನೆಗೆ ಹೋಗ್ತಕ್ಕಂಥ ಅವಕಾಶ. ಹಳೇದನ್ನು ಮರಿಬೇಡಿ ದಯವಿಟ್ಟು. ನಿಮ್ಮ ತಂದೆ ತಾಯಿನ ಗೌರವ ಕೊಡಿ. ಆದಷ್ಟು ತಂದೆ ತಾಯಿನ ಅಕಸ್ಮಾತ್ ದೂರ ತಳ್ಳಿದರೆ, ಆಶ್ರಮಕ್ಕೆ ತಳ್ಳಿದರೆ, ತಂದೆ ತಾಯಿಯಿಂದ ಬೇರೆ ಹೆಂಡ್ತಿನೇ ದೊಡ್ಡವಳು ಅಂತ ಇವಳನ್ನ ಇಟ್ಕೊಂಡಿದ್ರೆ, ತಂದೆ ತಾಯಿ ಹತ್ರ ಹೋಗದೇ ಇದ್ದವರೆಲ್ಲ ದಯವಿಟ್ಟು ಧನುರಾಶಿಯವರು ತಂದೆ ತಾಯಿ ಹತ್ರ ಹೋದರೆ ಮಾತ್ರ ನಿಮಗೆ ಲಾಭ. ಯಾಕೆಂದರೆ ಧನುರಾಶಿಯಲ್ಲಿ ಯಾವ ತಿಳ್ಕೊಳ್ಳಿ, ರೋಗ ರುಜಿನಗಳನ್ನು ಬಿಡ್ತಕ್ಕಂಥ ಏನು ಶನಿ ಕರೋನಾ ಟೈಮಲ್ಲಿ ಬಂದಿದ್ದ, ಈಗ ಮೀನ ರಾಶಿಗೂ ಅವನೇ, ಅದೂ ಗುರುಮನೆ, ಇದು ಗುರುಮನೆ. ಆದ್ದರಿಂದ ಗುರುದೋಷ ಬರತಕ್ಕಂಥದ್ದು. ಸೊ ಅದಕ್ಕೆ ಗುರುದೋಷ ಪರಿಹಾರ ಅನ್ನೋಕ್ಕೆ ತಂದೆ ತಾಯಿ ನೋಡಬೇಕು, ಗುರುಗಳನ್ನ ಗೌರವ ಕೊಡಬೇಕು. ಯಾವ್ದಾರು ರಾಘವೇಂದ್ರ ಸ್ವಾಮಿ ಮಠಕ್ಕೋ ನಿಮ್ಮ ಹಿರಿಯ ಗುರುಗಳಿಗೆ ನಮಸ್ಕಾರ ಅನ್ನೋ, ವಿದ್ಯೆ ಹೇಳ್ಕೊಟ್ಟಿದ್ದ ಗುರುಗಳಿಗೋ ಹಲೋ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಬರ್ಬೇಕು. ನಿಮ್ಮ ತಂದೆ ತಾಯಿ ಅಕಸ್ಮಾತ್ ಇದ್ದರೆ ಕಣ್ಣು ಬಗ್ಗೆ ದಯವಿಟ್ಟು ಕಣ್ಣುಗಳನ್ನು ನೋಡ್ಕೊಳ್ಳಿ. ಅಂದರೆ ಅವ್ರ ಸ್ಪೆಕ್ಸ್ ಹಾಕ್ಸೋಕೋ, ಹೊಸ ಲೆನ್ಸ್ ಹಾಕೊಳ್ಳೋಕ್ಕೋ, ಅಥವಾ ಯಾಕೋ ಕಣ್ಣು ಕಾಣಿಸಿಲ್ಲ ಕಣೋ, ಪರೆ ಸೇರ್ಕೊಂಡ್ಬಿಟ್ಟಿದೆ ಕಣೋ ಅಂತ ತಂದೆ ತಾಯಿ ಯಾರು ಹೇಳ್ಬೋದು. ಅಂಥದ್ದೆಲ್ಲ ನೋಡ್ಕೊಳ್ತಕ್ಕಂಥದ್ದು, ಆರೋಗ್ಯ ದೃಷ್ಟಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು, ನಿಮ್ಮ ಹಿತೈಷಿಗಳು ಯಾರು ಸಹಾಯ ಮಾಡಿದ್ರು ಅವ್ರನ್ನ ನೆನೆಸ್ಕೊಳ್ತಕ್ಕಂಥದ್ದು. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಹೋಗ್ತಾರೆ, ಹೋದವರ ನ್ಯೂಸ್ ಬರುತ್ತೆ, ದಯವಿಟ್ಟು ಅಟೆಂಡ್ ಮಾಡ್ತಕ್ಕಂಥ ಅವಕಾಶ. ಕೇತು ಮೋಕ್ಷಕಾರಕಂ. ಸೊ ಗ್ಯಾರಂಟಿ ಕೊಡ್ತಾನೆ. ನೀವು ಗ್ಯಾರಂಟಿ ಹೊಸದಾಗಿರ್ತಕ್ಕಂಥ ಏನಾದರೂ ಮಾಡಬೇಕಾದ್ರೆ ಹೆಲ್ಪಿಂಗ್ ಹ್ಯಾಂಡ್ ಅಂದರೆ ನೀವು ಯಾರಿಗಾದ್ರೂ ದಾನ ಧರ್ಮ ಮಾಡಿದ್ರೆ ಹೊಸದಾಗಿ ವಿಶೇಷವಾಗಿ ಮಾಡ್ತಕ್ಕಂಥದ್ದು. ಹಸುಗಳಿಗೆ ಗೋದಾನಗಳನ್ನು ಅಥವಾ ಗೋವುಗಳಿಗೆ ಏನಾದರೂ ಹುಲ್ಲುಗಳನ್ನು ಹಾಕ್ತಕ್ಕಂಥ ಅವಕಾಶಗಳು. ಮಕ್ಕಳಿದ್ದರೆ ಮಕ್ಕಳನ್ನ ಎಲ್ಲಾದರೂ ಟೂರ್ಗೆ ಕರ್ಕೊಂಡು ಹೋದರೆ, ಧನುರಾಶಿ ಇದ್ದ ಮಕ್ಕಳಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಆಡೋ ಸಾಮಾನುಗಳು, ಆಟದಕ್ಕೆ ಪದಾರ್ಥಗಳು ಹುಷಾರ್. ನಿಮಗೆ ಅಕಸ್ಮಾತ್ ಸ್ಕೂಲಲ್ಲಿ ಸೇರಿಸ್ತಿರ್ತೀರೋ, ಟೀಚರ್ ಸೇರಿಸ್ತಿರೋ ಗೊತ್ತಿಲ್ಲ, ಆ ಟೀಚರಿಂದ ಅಥವಾ ಈ ಮಕ್ಕಳಿಂದ ತುಂಬ ತೊಂದರೆಗಳು. ನಿಮಗೆ ಆ ಮಾತುಗಳು ಅಥವಾ ಆ ಬೈಗಳು ಆ ಟೀಚರಿಂದನೋ ಅಥವಾ ನೀವೆಲ್ಲಕ್ಕೆ ಸೇರಿಸಿದ್ರೋ ಮಕ್ಕಳಿಗೆ ಧನುರಾಶಿಯಿಂದ ಬರುತ್ತೆ. ದಯವಿಟ್ಟು ಎಕ್ಸ್ಚೇಂಜ್ ಆಫ್ ಮನಿ, ಯಾರಿಗಾದ್ರೂ ದುಡ್ಡುಗಳನ್ನ ಕೊಟ್ಟಿದ್ರೆ ವಾಪಸ್ ಇಸ್ಕೊಂಬಿಡಿ. ದುಡ್ಡು ಬರಲ್ಲ. 2.5 ವರ್ಷ ನೀವು ಜಪ್ಪಯ್ಯ ಅಂದರು, ಕೋರ್ಟ್ ಕೇಸ್ ಹಾಕಿದ್ರು, ಬಾಯಿ ಬಡ್ಕೊಂಡ್ರು ಬರಲ್ಲ. ಯಾಕೆಂದರೆ ನೀವು ಕೊಟ್ಟಿದ್ದ ದುಡ್ಡು ಗೋವಿಂದ. ಅಂದರೆ ಹಳೆ ದುಡ್ಡನ್ನು ಇವಾಗಿಂದನೇ ವಸೂಲು ಮಾಡೋಕ್ಕೆ ಯಾವಾಗ ಟೈಮು? ಮೇ ಒಳಗೆ ಕೇಳ್ಕೊಳ್ಳಾಗಿದ್ರೆ ಮೇ ಒಳಗೆ ಕೇಳ್ಕೊಬೇಕು. ಅಪ್ಪ ಅಂದರೆ ಶನಿ ಚೇಂಜ್ ಆಗೋ ಟೈಮ್ ಒಳಗೆ ನೀವು ಕೇಳ್ಕೊಂಬಿಟ್ರೆ ಉತ್ತಮ. ಅದಾದಮೇಲೆ ಫೈನಾನ್ಷಿಯಲ್ ಮ್ಯಾಟರ್ಸಿಂದ ಜಾಗೃತಿ ಇಟ್ಕೊಳ್ಳೋದ್ರಿಂದ ನೀವು ಡ್ರೆಸ್ ಕೋಡ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ದಯವಿಟ್ಟು ಆದಷ್ಟು ಗ್ರೀನ್ ಹಾಕ್ಕೊಳ್ಳಿ. ದೇವರಿಗೆ ಸಾಕ್ಷಾತ್ ಮೊರೆ ಹೋಗ್ತಕ್ಕಂಥದ್ದು. ದ್ರಾಕ್ಷಿ, ಒಣ ದ್ರಾಕ್ಷಿನ ದಾನ ಧರ್ಮ ಮಾಡ್ತಕ್ಕಂಥದ್ದು. ಯಾರು ಕೊಡಬೇಕು? ವೃದ್ಧಾಪ್ಯದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಜಗನ್ಮಾತೆನೇ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ನೋಡಿ ಗುರುಜಿ, ಇನ್ನುಳಿದ 3 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಸಾಧಾರಣ ವೀಕ್ಷಕರೇ, ಮಕರ, ಕುಂಭ, ಮೀನ, ನೀವೆಲ್ಲ ಏನು ಅಂದರೆ ಒಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ, ಸಮಯದ ಅಭಾವ ಇರೋದ್ರಿಂದ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಏನು ಅಂದರೆ ಮಕರಕ್ಕೆ ವಿಶೇಷವಾಗಿ ವೆಂಕಟೇಶ್ವರ ಸ್ಮರಣೆ, ತಿರುಪತಿಗೆ ಹೋಗೋದು ಕಲ್ತ್ಕೊಳ್ಳಿ. ತೆಂಗಿನಕಾಯಿನ ಆದಷ್ಟು ದಾನ ಮಾಡ್ತಕ್ಕಂಥದ್ದು. ಸ್ಕೂಲ್ ಮಕ್ಕಳಿಗೆ ಆದಷ್ಟು ಏನಾದರೂ ದಾನ ಮಾಡಬೇಕಾದ್ರೆ ಸ್ಕೂಲ್ ಮಕ್ಕಳಿಗೆ ದಾನ ಮಾಡಿ. ಚಾಕ್ಲೇಟ್ಸು, ಬಿಸ್ಕೆಟು ಆ ಥರದ್ದು ಏನಾದರೂ ಇದ್ದರೆ, ಅಕಸ್ಮಾತ್ ಅವ್ರ ಪುಸ್ತಕಗಳು ಈ ಥರದ್ದನ್ನು ಬಡವರಿಗೆ, ನಿಮ್ಮ ಮನೆಯವರಿಗೆಲ್ಲ ಕೊಟ್ಕೊಳ್ಳೋದಲ್ಲ, ಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ, ನಿಮ್ಮ ಸಂಬಂಧಿಗಳಲ್ಲದೆ ಇರತಕ್ಕಂಥವ್ರಿಗೆ ತೆಂಗಿನಕಾಯಿ ಪದಾರ್ಥಗಳು ಅಂದರೆ ಕೊಬ್ಬರಿ ಮಿಠಾಯಿ ಕೊಡ್ಬೋದು, ತೆಂಗಿನಕಾಯಿದು ಯಾವ್ದಾರು ಕೊಡ್ತಕ್ಕಂಥದ್ದು, ಕೋಕೋನಟ್ ಏನಾದರೂ ಬಿಸ್ಕೆಟ್ ಕೊಡ್ತಕ್ಕಂಥ ಅಂದರೆ ತೆಂಗಿನಕಾಯಿ ಕೊಡ್ಬೋದು. ಅಂದರೆ ದೊಡ್ಡವ್ರಿಗೆ ಯಾರಿಗಾರು ಕೊಡಬೇಕು ಅಂದರೆ ತೆಂಗಿನಕಾಯಿ ದಾನ ಮಕರ ರಾಶಿಯಲ್ಲಿ ಮಾಡ್ತಕ್ಕಂಥವ್ರಿಗೆ ಮಾಡ್ಕೊಳ್ಳೋದು. ನಿಮ್ಮ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಕ್ಷಾತ್ ಶರಬೇಶ್ವರ, ಪ್ರತ್ಯಂಗರ ಅಂದರೆ ಉಗ್ರವಾಗಿರ್ತಕ್ಕಂಥ ನರಸಿಂಹ. ಸೊ ಈ ಥರ ಉಗ್ರ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡರೆ ಕುಂಭರಾಶಿಗೆ ಒಳ್ಳೆಯದು. ಶರಬೇಶ್ವರನ, ನರಸಿಂಹನ, ಪ್ರತ್ಯಂಗರನ, ಉಗ್ರವಾಗಿರ್ತಕ್ಕಂಥ ಆಂಜನೇಯ, ಕೋಪಿಷ್ಠವಾಗಿರ್ತಕ್ಕಂಥ ರಾಕ್ಷಸ ಸಂಹಾರ ಮಾಡ್ತಕ್ಕಂಥ ವಿಶೇಷವಾಗಿ ಅಂದರೆ 2 ಅವತಾರದಲ್ಲಿರ್ತಕ್ಕಂಥವ್ರು ಮಾಡ್ಕೊಳ್ಳೋದು. ನೀವು ಅಕಸ್ಮಾತ್ ಏನಂದರೆ ಹುರ್ಗಡ್ಲೆನ ಆದಷ್ಟು ಕೊಡ್ತಕ್ಕಂಥದ್ದು ಏನಂದರೆ ಈ ಸಣ್ಣ ಕೆಲಸಗಳು ಮಾಡ್ತಾರೆ ಗೊತ್ತಾ, ಎಲ್ಲೋ ಗಾರೆ ಕೆಲಸದವರು ಅಂಥವ್ರಿಗೆ ನೀವೇನಂದರೆ ಈ ಹುರ್ಗಡ್ಲೆನ ಎತ್ಕೊಂಡೋಗಿ 1 kg ಒಂದು ಅರ್ಧ kg ನಿಮ್ಮಲ್ಲಿ ಮಾಡ್ಕೊಳ್ಳಿ ಅಂತ ಹುರ್ಗಡ್ಲೆ ದಾನ ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ. ಅದಾದಮೇಲೆ ಮೀನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಜನ್ಮ ಶನಿ ತಲೆಯಲ್ಲಿ ಇಟ್ಕೊಂಬಿಡಿ. ವಾರಾಹಿನ ಸ್ಮರಣೆ ಮಾಡಲೇಬೇಕು ನೀವು. ಜಗನ್ಮಾತೆ ವಾರಾಹಿ ನೀ ನಮಸ್ಕಾರ ಮಾಡ್ಕೊಮ್ಮ, ತಾಯಿ ಜಗನ್ಮಾತೆ ಲಲಿತಾ ತೀರ್ಪಸುಂದರಿ ಕಾಪಾಡಮ್ಮ, ಅವಳಿಬ್ಬರೇ ನಿಮಗೆ ಇರತಕ್ಕಂಥದ್ದು. ಯಾರೋ ವಾರಾಹಿ, ಲಲಿತಾ ತೀರ್ಪಸುಂದರಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಆದಷ್ಟು ಕ್ಯಾಸೆಟ್ ಹಾಕ್ಕೊಳ್ಳಿ, ಓದಕ್ಕೆ ಬರದೇ ಇದ್ರಿ. ಲಲಿತಾ ತೀರ್ಪಸುಂದರಿ ಅಂದರೆ ಜಗಜ್ಜನನಿ, ಅವಳೊಬ್ಬಳು ಒಂದ್ಸಲ ಕಂಡುಬಿಟ್ರೆ ಸಾಕು ನಿಮಗೆ ವ್ಯವಸ್ಥೆ. ಶನಿ ಅವನು ಸ್ವತಃ ಅವನ ಮನೆಗೆ ಬಂದುಬಿಟ್ಟಾಗ ನಿಮ್ಗೆ ತೊಂದರೆ ಮಾಡ್ತಾನೆ. ಅನ್ನದ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು. ಮೂಗರಿಗೆ ಕೊಡಬೇಕು. ಆದಷ್ಟು ಮೂಗರಿಗೆ ಮಾತಾಡೋಕ್ಕೆ ಬರಲ್ಲ, ನತ್ತಿ ಇರ್ತಾರಲ್ಲ, ಅದರಲ್ಲೂ ಬಡವ್ರಿಗೆ ಅಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು. ಬ್ರೆಡ್ಡು ಬನ್ನು ಇರ್ತಕ್ಕಂಥದ್ದು. ಇದು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನೀವು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದು ಬಹಳ ಕಷ್ಟ. ಎಲ್ಲವನ್ನೂ ನಾನು ಹೇಳೋಕ್ಕೆ ಸದ್ಯ ಶಾಸ್ತ್ರಿಗಳಿಗೆ ಇದನ್ನೆಲ್ಲ ಕೊಟ್ಟಿದ್ದೀನಿ. ಬೆಳಗ್ಗೆ ಹೊತ್ತವ್ರು ಪಾಪ ಹೇಳ್ತಾರೆ, ಸೋಮವಾರದಿಂದ ಶುಕ್ರವಾರಗೋಗು ಪಾಪ ಹೇಳುತ್ತೆ. ಏನು ಯೋಚನೆ ಮಾಡಬೇಡಿ, ನಾನು ಶಾಸ್ತ್ರಿಗಳಿಗೆ ಹೇಳಿರ್ತೀನಿ. ಮಕರ, ಕುಂಭ, ಮೀನಕ್ಕೆ ಇರ್ತಕ್ಕಂಥದ್ರಲ್ಲಿ ಇದರಲ್ಲಿ ಒಳ್ಳೆ ರಾಶಿಗಳಿಗೆ ಏನು ಅಂದರೆ ಶುಭ ಫಲ ಜ್ಞಾಪಕ ಇಟ್ಕೊಳ್ಳಿ. ವೃಷಭ, ತುಲಾ, ಧನಸ್ಸು, ಕುಂಭ ಇವರಿಗೆಲ್ಲರಿಗೂ ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ. ಅಂದರೆ ಒಳ್ಳೇದಾಗ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಇಷ್ಟು ವರ್ಷ ಅಯ್ಯೋ ಕಷ್ಟದಲ್ಲೇ ಇದ್ವಿ ಅಂದರೆ ಒಳ್ಳೇದಾಗುತ್ತೆ. ಕೆಟ್ಟ ರಾಶಿಗಳು ಅಂದರೆ ಇನ್ಮೇಲೆ ಸ್ವಲ್ಪ ಮಟ್ಟಕ್ಕೆ ಕಷ್ಟ ಸ್ಟಾರ್ಟ್ ಆಗುತ್ತೆ ಅನ್ನೋರಿಗೆ ಸಿಂಹ, ಕನ್ಯಾ, ಮಕರ, ಮೀನ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಕಷ್ಟಗಳು ಸ್ಟಾರ್ಟ್ ಅಂದರೆ ಎಲ್ಲಿವರೆಗೂ? 9 ಇಯರ್ಸ್ಗೆ
ಮಧ್ಯದಲ್ಲಿ ಸುತ್ತೋಗುತ್ತೆ ಸಾಕಾಗುತ್ತೆ ಅಂತಲ್ಲ. ಕೇತು ರಾಹು ಚೇಂಜ್ ಆಗಬೇಕು. ನಾನು ಚೇಂಜ್ ಮಾಡೋಕ್ಕೆ ನನ್ನದು ಭಗವಂತ ಅಲ್ಲ. ಆದರೆ ನೀವು ಜಾಗೃತಿಯಾಗಿರಬೇಕು. ಏನಂದರೆ ಅಷ್ಟಮ ಶನಿ ಸಿಂಹಕ್ಕೆ, ಕೇತು ಕನ್ಯಾ ರಾಶಿಗೆ ಪರಿವರ್ತನೆ ಮಾಡಿಬಿಡ್ತಾ ಇದ್ದಾನೆ. ಮಕರ ರಾಶಿಗೆ ಗುರು ಪರಿವರ್ತನೆ ಅಷ್ಟಮದಲ್ಲಿ ಬರ್ತಾನೆ. ಮೀನ್ ರಾಶಿಗೆ ರಾಹು ಸ್ವರಾಹ, ರಾಹು ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋದ ಅಂದರೆ ಅರ್ಥ ಏನು? ಸೊ ನೀವೆಲ್ಲ ಮಾಡ್ಕೋಬೇಕು. ಆದರೆ ಪರಿಹಾರ ಮಾಡ್ಕೊಳ್ಳೇಬೇಕು. ನೀವು ಹಣೆ ಬರ ಏನೂ ವಿಧಿ ಇಲ್ಲ. ಇಷ್ಟು ದಿವಸ ಕಾಪಾಡ್ಕೊಂಡಿದ್ದು ಕಾಳಸರ್ಪ ದೋಷ ಇದ್ದರೆ, ಪೆಂಡಿಂಗ್ ಯಾವ್ದಾರು ಹರಕೆ ಇದ್ದರೆ ಇಂಥದ್ದೆಲ್ಲ ಮಾಡ್ಕೋಬೇಕು. ಅಂದರೆ ಮೇಷ ರಾಶಿ, ಮಿಥುನ್ ರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿ. ಸೊ ಇದೆಲ್ಲ ನಿಮಗೆ ನೋಡ್ಕೊಳ್ಳೋದ್ರಿಂದ ಜನರಲ್ ಓವರಾಲ್ 12 ರಾಶಿಗಳು. ನನಗೆ ಸಮಯೋಚಿತವಾಗಿ ಇರಬೇಕು ಅಂದರೆ ನಮಗೊಂದು 3 ಅವರ್ಸ್ ಬೇಕು. ಏನಂತೆ ಪ್ರಗತಿ? ಆದರೂ ಅಷ್ಟು ಬೇಗ ಮುಗಿಸ್ಬೇಕು. ಪಾಪ ನೀವು ಟೈಮ್ ಅಂದರೆ ಪಾಪ ಟೈಮ್ ಆಗುತ್ತೆ. ನೀನು ಹಲೋ ಒಂದು ಮುಗಿಸ್ಬೇಕು, ಗೋವಿಂದ ಅನ್ಬೇಕು. ಗುರುಜಿ, ಕೊನೆಯದಾಗ ಒಂದು ಪ್ರಶ್ನೆ ಇದೆ. ರಾಜಕೀಯದ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಆಗಿರುತ್ತೆ. ರಾಜ್ಯ ಹಾಗೆ ರಾಷ್ಟ್ರ ರಾಜಕೀಯದಲ್ಲಿ ಏನು ಬದಲಾವಣೆ ಆಗಬಹುದು? ಸಾಧಾರಣವಾಗಿ ರಾಷ್ಟ್ರ ರಾಜಕೀಯದಲ್ಲಿ ಏನಂತೆ ಅಂದರೆ ಕಟ್ಟಬಂಧನ ಅಂತ ಕರಿತೀವಿ. ಕಟ್ಟಬಂಧನ ಅಂದರೆ ಎಲ್ಲರೂ ಬೆರಕೆ ಸಂಸಾರ ಸೇರ್ಕೊಂಡಿದ್ದೀವಿ ಅಂತ. ಸೊ ಈ ಸಲ ಮೋದಿಗೆ ದೊಡ್ಡ ಗಂಡಾಂತರ ಆಫ್ಟರ್ ಮೇ ಇರ್ತಕ್ಕಂಥ ಸಮಯದಲ್ಲಿ ಗ್ಯಾರಂಟಿ ಯಾರ್ಯಾರು ಎಲ್ಲೆಲ್ಲಿ ಜಾಯ್ನ್ ಆಗಿದ್ದಾರೋ ಅದೆಲ್ಲ ಕಟ್ಟಾಗಕ್ಕೆ ಶುರು ಆಗುತ್ತೆ. ಸ್ವತಃ ಅವರಲ್ಲೇ ಇರತಕ್ಕಂಥ ಮಿನಿಸ್ಟ್ರಿಗಳು ಕಚಡಗಳಾಗಿ ಹೋಗ್ತಾ ಬರ್ತಿದ್ರೆ ಅವ್ರುಗಳಿಂದ ಮೋದಿಗೆ ಕೆಟ್ಟ ಹೆಸರು. ಪಾಪ ಇವ್ರು ಕಷ್ಟಪಟ್ಟು ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದೆ ವಿದೇಶದಿಂದ. ಬಟ್ ಮೋದಿಗೂ ಬಹಳಷ್ಟು ಬೇಜಾರಾಗಿರ್ತಕ್ಕಂಥದ್ದು. ಸೊ ಈ ಸಲ ಅದಾಗತ್ತೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆರೋಗ್ಯ ನೋಡ್ಕೋಬೇಕು. ಸಿದ್ದರಾಮಯ್ಯವರು ಆರೋಗ್ಯವನ್ನು ನೋಡ್ಕೋಬೇಕು. ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯ ಇರತಕ್ಕಂಥ ಒಗ್ಗಟ್ಟನ್ನ ದಯವಿಟ್ಟು ಯಾರೋ ಹಿತ್ತಾಳೆ ಕಿವಿಗೆ ಮಾತು ಕೊಡ್ಬೇಡಿ. ನೀವಿಬ್ಬರು ಚೆನ್ನಾಗಿರಿ. ಯಾಕೆ ಅಂದರೆ ಈ ಮುಂದಿನ ವರ್ಷ ಇದೆಯಲ್ಲ ಚೆನ್ನಾಗಿಲ್ಲ. ಸೊ ಬೆಂಕಿ ಹಚ್ಚೋರು ಭಾಳ ಜನ ಇರ್ತಾರೆ. ಇವನ್ನೆಲ್ಲ ಗಣಿಟ್ ಶೂಟ್ ಮಾಡಿದ್ರು ಪಾಪ ಆಗಿಲ್ಲ. ನೀವಿಬ್ಬರು ಚೆನ್ನಾಗಿದ್ದರೆ ಅಟ್ಲೀಸ್ಟ್ ಸ್ವಲ್ಪ ದಿವಸ ಆದರೂ ಜನಗಳಿಗೋಸ್ಕರ ನೀವಿಬ್ಬರು ತ್ಯಾಗ ಮಾಡಿಕೊಂಡು ಒಳ್ಳೇದಾಗಿದೆ. ಯಾಕೆಂದರೆ ಒಂದು ಸಲ ಮುಖ್ಯಮಂತ್ರಿ ಆದಮೇಲೆ ನಮ್ಮ ಮುಖ್ಯಮಂತ್ರಿ, ಒಂದು ಸಲ ಪ್ರಧಾನಮಂತ್ರಿ ಆದರೆ ನಮ್ಮ ಪ್ರಧಾನಮಂತ್ರಿ. ಸೊ ಅದರಿಂದ ನೀವೆಲ್ಲರೂ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬೇಕು. ಅಂದರೆ ನಮಗೆ ಏನು ಮಾಡಬೇಕು? ಸಮಯ ಬೇಕು. ಸೊ ನಿಮಗೆಲ್ಲ ಈ ವರ್ಷ ಕ್ಯಾಲೆಂಡರ್ ತೆಗೆದು ಹಾಕಿದ್ದೀವಲ್ಲ, ಕ್ಯಾಲೆಂಡರ್ ಎಲ್ಲ ಮುಖ್ಯ. ಯುಗಾದಿ ಹಬ್ಬ ಅಂತಾದ್ರೂ ಕ್ಯಾಲೆಂಡರ್ ಪ್ರಕಾರವಾಗಿ ಸುವರ್ಣ ಮುಖಾಂತರ, ನಾನು ಪ್ರಗತಿ ಸುವರ್ಣ ಎಲ್ಲರ ಮುಖಾಂತರ ನಿಮಗೆಲ್ಲ ತುಂಬು ಹೃದಯದ ಹಾರೈಕೆಯನ್ನು ಕೊಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರಿ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಅವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಸಹ ಸಾಕಷ್ಟು ಸಲಹೆ ಸೂಚನೆಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.